ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರ DSSSB ಅಂತೇಳಿ ಕೇಸಿಂದ ಇಲ್ಲಿ ನೋಡ್ಕೊಡ್ರಿ ಗೌರ್ಮೆಂಟ್ ಆಫ್ ಡೆಲ್ಲಿ ಅಂತೇಳಿ ಕೇಸಿಂದ ಇಲ್ಲಿ ನೋಡ್ಕೊಡ್ರಿ ಯಾವ ಹುದ್ದೆಯಪ್ಪ ಅಂದ್ರೆ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಕೇಸಿಂದ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದೊಂದು ಸುವರ್ಣಾವಕಾಶ. ಆಲ್ ಓವರ್ ಇಂಡಿಯಾದವರು ಎಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಟೋಟಲಿ ಹುದ್ದೆಗಳ ಸಂಖ್ಯೆ 700ಕ್ಕಿಂತ ಅಧಿಕ ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಇದ್ರದ್ದು ಇನ್ಫಾರ್ಮೇಶನ್ ಅನ್ನ ಸರ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಆದ ಕಾರಣಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ತಿಳಿದುಕೊಡ್ರಿ. ಇದರಲ್ಲಿ ಮಾಹಿತಿ ಏನ್ ಬರ್ತದಲ್ಲ ಎಲ್ಲ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನಾನು ನೀಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಿ ಅಂದ್ರೆ ಮಿಸ್ ಮಾಡದನೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸ್ನೇಹಿತರೆ, ಈ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡ್ರೆ ಈ ತರದ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿರಲಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಪ್ರತಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾನೆ ಇರ್ತದ. ಓಕೆ, ಆಲ್ರೆಡಿ ಇದ್ರ ಬಗ್ಗೆ DSSB ಅಂತ ಕೇಸಿಂದ ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಇವಾಗ MTS ಅಂತ ಕೇಸಿಂದ ಕಾಲ್ಫಾರ್ಮ್ ಅನ್ನ ಮಾಡಿದ್ರ. ಇದನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿದುಕೊಡ್ರಿ. ಇದು ಅರ್ಜಿ ಸಲ್ಲಿಸುವ ವೇಕೆನ್ಸಿ ನೋಟಿಸ್ ಅಡ್ವರ್ಟೈಸ್ಮೆಂಟ್ ನಂಬರ್ ಬಂದ್ಬಿಟ್ಟು 7/2025 ಅಂತ ಕೇಸಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 17/12/2025 ಅಂದ್ರೆ 17ನೇ ತಾರೀಕಿಗೆ ಅರ್ಜಿ ಕೂಡ ಪ್ರಾರಂಭವಾಗಿದೆ. ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಬೇಕಾಗಿತ್ತು, ಮಾಡಿರೋಕ್ಕಾಗಿರಲಿಲ್ಲ. ಇದೇ ತಿಂಗಳ ಡಿಸೆಂಬರ್ 17ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಯಾವಾಗಪ್ಪ ಅಂದ್ರೆ 15/1/2026 ಅಂದ್ರೆ ಮುಂದಿನ ವರ್ಷ 15ನೇ ತಾರೀಕಿಗೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂತ ಕೇಸಿಂದ ಡೆಲ್ಲಿ ಸೋಬರ್ಡಿನೇಟ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಕೇಸಿಂದ DSSP ಲಾಂಗ್ ಫಾರ್ಮ್ ಬಂದ್ಬಿಟ್ಟು. ನೆಕ್ಸ್ಟ್ ಸರ್ ಇದರಲ್ಲಿ ಯಾವ್ಯಾವ ತರದ MTS ನಲ್ಲಿ ಹುದ್ದೆಗಳು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ಯಾವಂದ್ರೆ ಎಕ್ಸಸೈಸ್ ನೋಡ್ಕೊಡ್ರಿ, ಲೇಬರ್ ಡಿಪಾರ್ಟ್ಮೆಂಟು, ನೆಕ್ಸ್ಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟು, ಪಬ್ಲಿಕ್, ನೆಕ್ಸ್ಟ್ NCC ಡಿಪಾರ್ಟ್ಮೆಂಟು, ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟೀಸ್, ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟು, ಆಫೀಸ್ ಆಫ್ ದ ಲೋಕಾಯುಕ್ತ, ನೆಕ್ಸ್ಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಪ್ಲೈಸ್ ಆ್ಯಂಡ್ ಅಫೇರ್ಸು. ನೆಕ್ಸ್ಟ್ ಇಷ್ಟು ಹುದ್ದೆಗಳ ಹೆಸರು ಇವೆಲ್ಲ. ಮತ್ತೆ ಟೋಟಲಿ ಹುದ್ದೆಗಳನ್ನ ನೋಡ್ಕೊಡ್ರಿ, ಅಲ್ಲಿ ಡಿವೈಡಿಂಗ್ ಅನ್ನ ಮಾಡಿದಾರೆ. ಕ್ಯಾಟಗರಿ ವೈಸ್ ನಿಮ್ಗೆ ವೇಕೆನ್ಸೀಸ್ಗಳನ್ನ ಡಿವೈಡಿಂಗ್ ಅನ್ನ ಮಾಡಿದಾರೆ. ನೀವು UR ಕ್ಯಾಟಗರಿದವ್ರಿಗೆ ಎಷ್ಟು ಇದಾವೆ, ನೆಕ್ಸ್ಟ್ ಅದೇ ತರನಾಗಿ OBC ದವರಿಗೆ ಎಷ್ಟು ಇದಾವೆ, ನೆಕ್ಸ್ಟ್ SC ವಿದ್ಯಾರ್ಥಿಗಳಿಗೆ ಎಷ್ಟು, ST ದವರಿಗೆ ಎಷ್ಟು, ಮತ್ತು EWS ದವರಿಗೆ ಎಷ್ಟು, ಅದೇ ತರನಾಗಿ ಟೋಟಲ್ ಇರ್ತಕ್ಕಂಥ ಹುದ್ದೆಗಳೆಷ್ಟು, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟು, ನೆಕ್ಸ್ಟ್ ಅದೇ ತರನಾಗಿ ಎಕ್ಸ್ ಸರ್ವಿಸ್ಮೆಂಟ್ ಆದ್ರಲ್ಲ ಅವ್ರಿಗೆ ಕೂಡ ಎಷ್ಟು ಹುದ್ದೆಗಳು ಅಂತ ಹೇಳಿದ್ರೆ ಇದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಅನ್ನ ಮಾಡಿದಾರ. ಪ್ರತಿಯೊಬ್ಬರು ಕೂಡ ಚೆಕ್ ಅನ್ನ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಎಷ್ಟು ಏಜ್ ಬೇಕಾಗುತ್ತೆ ಅಂತ ಕೇಳ್ತಿರಲ್ಲ. ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಕರೆಕ್ಟಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ತರನಾದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರೋದಿಲ್ಲ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರೋದಿಲ್ಲ. ವಯೋಮಿತಿ ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 27 ಏಜ್ ಇರ್ತಕ್ಕಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟು? 18 to 27 ಏಜ್ ಇರ್ತಕ್ಕಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಪ್ರತಿ ಒಂದು ಪೋಸ್ಟ್ಗೆ ಪ್ರತಿ ಒಂದು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಈ PDF ನಲ್ಲಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೊಡ್ರಿ. ಸರ್ ಇದನ್ನ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕಂತ ಕೇಳ್ತಿರ್ತಕ್ಕಂಥವ್ರು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ https://dssb.online.nic.in ಅಂತ ಹೇಳಿ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿಗಳನ್ನ ಹಾಕೊಳ್ಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಇದ್ರ ಎಕ್ಸಾಮ್ ಸಿಲೆಬಸ್ಸು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಡ್ರಿ. ಯಾವ ತರಹದ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನಾರ್ಮಲ್ ಆಗಿರ್ತೈತಿ. ಟೋಟಲಿ 200 ಮಾರ್ಕ್ಸಿನ ಎಕ್ಸಾಮ್ ಕೂಡ ಇದರಲ್ಲಿ ಕಂಡಕ್ಟ್ ಅನ್ನ ಮಾಡ್ತಾರೆ. 2 ತಾಸು ಟೈಮಿಂಗ್ ಕೂಡ ಇದೆ. ಅದರ ಜೊತೆಗೆ ಟೋಟಲ್ ಮಾರ್ಕ್ಸು, ನೆಕ್ಸ್ಟ್ ಅದರ ಟೈಮಿಂಗ್ ಏನು, ಯಾವ ಪೋಸ್ಟ್ಗೆ ಹಾಕ್ತಿರಲ್ಲ, ಅದ್ರ ಮೇಲೆ ಯಾವ ಸಬ್ಜೆಕ್ಟ್ಗಳನ್ನ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿಸಿಂದ ಪ್ರತಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮ್ಮ PDF ಮೇನ್ ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಚೆಕ್ ಮಾಡ್ಕೊಡ್ರಿ ನೀವು ಒಂದ್ಸರಿ. ಇಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ನೆಕ್ಸ್ಟ್ OBC ವಿದ್ಯಾರ್ಥಿಗಳಿಗೆ 5 ವರ್ಷ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ, ಮತ್ತು SC ST ವಿದ್ಯಾರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ
ಇದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇಂಥ ಅಪಾರ್ಚುನಿಟಿಗಳನ್ನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಕಾಲ್ ಫಾರ್ಮ್ಗಳನ್ನು ಮಾಡಿರ್ತಾರೆ. ಸೊ ಇದು ಒಂದೇ ಅಲ್ಲ, ನಿಮಗೆ ಗೊತ್ತಿರ್ತಕ್ಕಂಥವ್ರು ಬರೀ ಪೊಲೀಸ್ ಆಯಿತು, SSC GD ಆಯಿತು, ಆರ್ಮಿ, ನೇವಿ, ಏರ್ಫೋರ್ಸು ಇಷ್ಟನ್ನು ಮಾತ್ರ ನೋಡ್ತಾ ಇರ್ತೀರಿ. ಸೊ ಈ ಹುದ್ದೆಗೆ ಆಲ್ ಓವರ್ ಇಂಡಿಯಾದವರು ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಆದ ಕಾರಣಕ್ಕೋಸ್ಕರ ಇಂಥವೆಲ್ಲ ಮಾಹಿತಿಗಳು ಔಟ್ ಆಫ್ ಸ್ಟೇಟಲ್ಲಿ ಕಾಲ್ಫರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳನ್ನು ಕೂಡ ನಿಮ್ಗೆ ತಿಳಿದುಕೊಳ್ಬೇಕು. ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬೇಕು. ಯಾವುದಾದ್ರೂ ನಾನು 23 ಏಜ್ ಒಳಗಡೆನೆ ನಾನು ಒಂದು ಗೋರ್ಮೆಂಟ್ ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಒಂದು ಕನಸನ್ನು ಕಟ್ಕೊಂಡಿದ್ದೀರಿಯಪ್ಪ ಅಂದರೆ ಮಿಸ್ ಮಾಡದೇನೆ. ಸೊ ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು, ಸೊ ಹೆಲ್ಪ್ ಆಗ್ತಾ ಇದೆ ಸರ್, ನನಗೆ ನಿಮ್ಮ ಇನ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ ಸರ್, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರ್, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲತ್ತಪ್ಪ ಅಂದರೆ ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ಮಾಡ್ಕೊಡ್ರಿ, ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರನ್ನು ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ನಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಕೂಡ ಮಾಡಿ. ಸೊ ಈ PDF ಅನ್ನು ನನ್ನ SI ಪ್ಯಾರಾಮಿಲಿಟರಿಯನ್ ಟೆಲಿಗ್ರಾಮ್ ಕೆಳಗಡೆ ಕಾಣ್ತಿರ್ತಕ್ಕಂಥ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. SI ಪ್ಯಾರಾಮಿಲಿಟರಿಯನ್ ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ನಿಮಗೆ ಈ PDF ಕೂಡ ಅಪ್ಲೋಡನ್ನು ಮಾಡಿರ್ತೀನಿ, ಹೋಗಿ ಕೂಡ ನೀವು ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ ಬೇಕಾಗಿದೆ, ಸೊ ಇನ್ನೂ ಏನು ಡೌಟ್ಸ್ ಇದೆ ಅನ್ನೋದನ್ನ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಸರ್ ಅಂತ ಕೇಳಿ ಯಾರು ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತಾ ಇರ್ತೀನಿ, ಬಟ್ ಅದರ ಬಗ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.